ಆಪರೇಷನ್ ಸಿಂಧೂರ್ ಬಗ್ಗೆ ಸಾಕ್ಷಿ ಬಿಚ್ಚಿಟ್ಟಿದೆ ಡಿಜಿಎಂಒ. ಮುರೀದ್ಕೆಯಲ್ಲಿ ಉಗ್ರರ 4 ತರಬೇತಿ ಕೇಂದ್ರಗಳನ್ನು ಧ್ವಂಸಗೊಳಿಸಿದೆ. ಮುರೀದ್ಕೆಯಲ್ಲಿ ಉಗ್ರರ 4 ತರಬೇತಿ ಕೇಂದ್ರಗಳನ್ನು ಧ್ವಂಸಗೊಳಿಸಿರೋದ್ರ ಬಗ್ಗೆ, ಜೊತೆಗೆ ಬಹವಲ್ಪುರದಲ್ಲಿ 4 ಉಗ್ರರ ತರಬೇತಿ ಕೇಂದ್ರಗಳನ್ನು ಧ್ವಂಸ ಮಾಡಿದ್ದೀವಿ ಅನ್ನುವಂಥದ್ರ ಬಗ್ಗೆ, ಆಪರೇಷನ್ ಸಿಂಧೂರ್ನಲ್ಲಿ 100ಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡಿದ್ದೀವಿ ಅನ್ನುವಂಥದ್ದನ್ನ ಇವತ್ತು ಡಿಜಿಎಂಒ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಸಾಕ್ಷಿ ಸಮೇತ ಡಿಜಿಎಂಒ ಕೆಲವೊಂದಷ್ಟು ಮಾಹಿತಿಯನ್ನ ಹೊರಗೆಡವಿದೆ. ಭಾರತದ ದಾಳಿಯಲ್ಲಿ ಪಾಕ್ನ ಸೇನಾ ಅಧಿಕಾರಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ ಇವತ್ತು ಡಿಜಿಎಂಒ ಹೇಳಿದೆ. ಪಾಕಿಸ್ತಾನದ ಬರೋಬ್ಬರಿ 700 ಡ್ರೋನ್ಗಳನ್ನ ನಾವು ಹೊಡೆದುರುಳಿಸಿದೀವಿ. ಡ್ರೋನ್ ದಾಳಿಯನ್ನ ಯಶಸ್ವಿಯಾಗಿ ಮಟ್ಟ ಹಾಕಿದೀವಿ. ಭಾರತದ ದಾಳಿಗೆ ಪಾಕ್ನ 35ರಿಂದ 40 ಯೋಧರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ ಇವತ್ತು ಮಾಹಿತಿ ಶೇರ್ ಮಾಡ್ಕೊಂಡಿದ್ದಾರೆ. During the first press statement on the 7th of May that was helmed by our Foreign Secretary, I have no doubt in my mind that we achieved total surprise, and those strikes across those 9 terror hubs left more than 100 terrorists killed, including high-value targets such as Yusuf Azhar, Abdul Malik Rauf, and Mudassir Ahmed that were involved in the hijack of IC-814 and the Pulwama blast. During the first press statement on the 7th of May that was helmed by our Foreign Secretary, I have no doubt in my mind that we achieved total surprise, and those strikes across those 9 terror hubs left more than 100 terrorists killed, including high-value targets such as Yusuf Azhar, Abdul Malik Rauf, and Mudassir Ahmed that were involved in the hijack of IC-814 and the Pulwama blast. During the first press statement, ಇದರ ಬೆನ್ನಲ್ಲೇ ಪಾಕಿಸ್ತಾನದ 700 ಡ್ರೋನ್ಗಳನ್ನ ಉಡೀಸ್ ಮಾಡಿದೀವಿ ಅನ್ನುವಂಥದ್ರ ಬಗ್ಗೆ, ಅಂದ್ರೆ ಭಾರತವನ್ನ ಗುರಿಯಾಗಿಸಿಕೊಂಡು ಭಾರತದ ನಾಗರಿಕ ಸ್ಥಳಗಳು ಜೊತೆಗೆ ನಮ್ಮ ಏರ್ಬೇಸ್ಗಳನ್ನ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನ ಏನ್ ನಡೆಸಿತ್ತು ಪಾಕಿಸ್ತಾನ, ಅದೆಲ್ಲವನ್ನೂ ಕೂಡ ನಾವು ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಹೊಡೆದುರುಳಿಸಿದೀವಿ ಅನ್ನೋ ಒಂದು ಮಾತುಗಳನ್ನು ಹೇಳಿದರೆ. ಸೊ ಹಾಗಾಗಿ ಯಾವುದೇ ಹಾನಿ ಆಗಿಲ್ಲ ನಮಗೆ. ಡ್ರೋನ್ ದಾಳಿ ವೇಳೆ ಪಾಕ್ ನಾಗರಿಕ ವಿಮಾನ ಕೂಡ ಹಾರಾಟ ನಡೆಸ್ತಾ ಇತ್ತು, ಅದನ್ನ ಶೀಲ್ಡ್ ಆಗಿ ಬಳಸಿಕೊಂಡು ಇವರು ದಾಳಿಯನ್ನ ಮಾಡಿದ್ರು ಅನ್ನುವಂಥ ಒಂದು ಮಾತುಗಳನ್ನ ಕೂಡ ಹೇಳಿದ್ರು. all across the borders and made largely unsuccessful attempts to target numerous